ಪ್ರತಿ ದಿವಸ 300-400 ಗ್ರಾಮ್ ನೀವು ಕಡಿಮೆ ಆಗ್ತಾ ಹೋಗ್ತೀರ. ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೇನೆ ನಿಮ್ಮ ಹೊಟ್ಟೆ ಫ್ಲಾಟ್ ಆಗುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾಸ್ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಡೂಪರ್ ಈಸಿ ಆಗಿರುವಂತಹ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವೆಯ್ಟ್ ಲಾಸ್ ಡ್ರಿಂಕ್ ನೀವು ಯಾವ ಟೈಮ್ನಲ್ಲಿ ಬೇಕಾದರೂ ಕುಡಿಬಹುದು. ಅದಕ್ಕೆ ಟೈಮ್ ಅಂತ ಏನೂ ಇಲ್ಲ, ಬಟ್ ಒಂದು ಸ್ಪೆಸಿಫಿಕ್ ಟೈಮ್ ಇದೆ, ಅದನ್ನು ಹೇಳ್ತೀನಿ. ಆ್ಯಂಡ್ ಇದನ್ನು ಯಾರು ಬೇಕಾದರೂ ಕುಡಿಬೋದು. ಆ್ಯಂಡ್ ಎಲ್ಲ ಕಾಫಿ ಲವರ್ಸ್ಗೆ ಇದು ತುಂಬ ಇಷ್ಟ ಆಗುತ್ತೆ. ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಕಾಫಿ ಲವರ್ಸ್. ಸೊ ಅವರಿಗೆ ಇದು ತುಂಬ ಇಷ್ಟ ಆಗುತ್ತೆ. ನಿಮ್ಮ ಕ್ಯಾಲರಿ ತುಂಬ ಫಾಸ್ಟಾಗಿ ಬರ್ನ್ ಆಗುತ್ತೆ. ಆ್ಯಂಡ್ ಅದಕ್ಕೋಸ್ಕರ ಮೆಟಬಾಲಿಕ್ ರೇಟ್ ಜಾಸ್ತಿ ಇರಬೇಕು ವೆಯ್ಟ್ ಲಾಸ್ನಲ್ಲಿ ಅಂತ ಹೇಳೋದು. ನಿಮ್ಮ ಮೆಟಬಾಲಿಕ್ ರೇಟ್ ಎಷ್ಟು ಜಾಸ್ತಿ ಇರುತ್ತಲ್ಲ ಅಷ್ಟು ಫಾಸ್ಟಾಗಿ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ. ಆ್ಯಂಡ್ ಈ ವೆಯ್ಟ್ ಲಾಸ್ ಡ್ರಿಂಕ್ ನೀವು ಕುಡಿತಾ ಬನ್ನಿ. ಜಸ್ಟ್ 7 ಡೇಸ್ ನೀವು ರೆಗ್ಯುಲರ್ ಆಗಿ ಡೈಲಿ ಫಾಲೋ ಮಾಡಿ. ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ನೀವು ಥ್ಯಾಂಕ್ಸ್ ಹೇಳ್ತೀರಾ. ಅಷ್ಟು ಚೆನ್ನಾಗಿ ನಿಮಗೆ ಗೊತ್ತಿಲ್ಲದೇ ನೀವು ವೆಯ್ಟ್ ಲಾಸ್ ಆಗ್ತಾ ಇರ್ತೀರಾ. ನಿಮ್ಮ ಬೆಲ್ಲಿ ಫ್ಲ್ಯಾಟ್ ಆಗುತ್ತೆ ಆ್ಯಂಡ್ ತುಂಬ ಸಖತ್ತಾಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ನೀವು ನನ್ನ ನೋಡ್ಬೋದು ಇಲ್ಲಿ. ನಾನೀಗಾಗಲೇ ಹಾರ್ಡ್ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ನಾನು ಆದಷ್ಟು ಬೇಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನೀವು ನೋಡ್ಬೋದು ವಿತ್ ಡಯಟ್ ಆ್ಯಂಡ್ ವಿತ್ ದಿಸ್ ವೆಯ್ಟ್ ಲಾಸ್ ಡ್ರಿಂಕ್ ನನ್ನ ವೆಯ್ಟ್ ನೋಡ್ಬೋದು ನೀವು. ನನ್ನ ಬೆಲ್ಲಿ ಫ್ಲ್ಯಾಟ್ ಆಗಿದೆ. ಮುಂಚೆ ಇದೆಲ್ಲ ತುಂಬ ಹೀಗಿತ್ತು ನೋಡಿ. ಓಕೆ, ತುಂಬ ಫಿಟ್ ಆಗ್ತೀರಾ ಆ್ಯಂಡ್ ನೀವು ಕಾನ್ಫಿಡೆಂಟ್ ಫೀಲ್ ಮಾಡ್ತೀರಾ. ಆ್ಯಂಡ್ ಯಾವ ಡ್ರೆಸ್ ಬೇಕಾದರೂ ನೀವು ಹಾಕೊಳ್ಳೋಕೆ ಇಷ್ಟಪಡ್ತೀರಾ. ಈವನ್ ಟೈಟ್ ಫಿಟ್ಟಿಂಗ್ ಡ್ರೆಸ್ ಕೂಡ ನೀವು ತುಂಬ ಇಷ್ಟಪಟ್ಟು ಹಾಕೋತೀರಾ. ಯಾಕಂದರೆ ಅದು ಕೆಟ್ಟದಾಗಿ ಕಾಣೋದಿಲ್ಲ ನಿಮಗೆ. ಅಂದರೆ ನಿಮ್ಮ ಮನಸ್ಸಲ್ಲಿ ಫೀಲ್ ಇರುತ್ತೆ, ಹೇಗಾದರೂ ಕಾಣಲಿ, ನಮಗೆ ಯಾವ್ದು ಡ್ರೆಸ್ ಇಷ್ಟ ಇದೆಯಲ್ಲ ಆ ಡ್ರೆಸ್ ಹಾಕೋಬೇಕು ಅಷ್ಟೇ. ಬೇರೆ ಏನಂತಾರೆ, ಜಸ್ಟ್ ಇಗ್ನೋರ್ ದಾಟ್, ಜಸ್ಟ್ ಡೋಂಟ್ ಕೇರ್, ಹಾಕೊಳ್ಳಿ. ಆದರೆ ನಿಮ್ಮ ಕಾನ್ಫಿಡೆಂಟ್ ರೇಟ್ ಜಾಸ್ತಿ ಆಗುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ. ನೀವು ಬ್ಯೂಟಿಫುಲ್ ಆಗ್ತೀರಾ. ಅಂದರೆ ನಿಮಗೆ ತುಂಬ ಖುಷಿ ಆಗುತ್ತೆ ಅನ್ನೋ ಹಾಗಿದ್ರೆ, ನಾನು ವೆಯ್ಟ್ ಲಾಸ್ ಮಾಡಬೇಕು, ಹೆಲ್ದಿ ಲೈಫ್ ನಾನು ಲೀಡ್ ಮಾಡಬೇಕು ಅನ್ನೋ ಹಾಗಿದ್ರೆ ನೀವು ಇದನ್ನು ಫಾಲೋ ಮಾಡಿ. ಆ್ಯಂಡ್ ಟ್ರಸ್ಟ್ ಮೀ, ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದು ನಿಮ್ಮ ಮೆಟಬಾಲಿಸಮ್ನ ಇದು ಜಾಸ್ತಿ ಮಾಡುತ್ತೆ. ಜೊತೆಗೆ ನಿಮಗೆ ಹಸಿವು ಆಗೋದಕ್ಕೆ ಬಿಡೋದಿಲ್ಲ. ಓಕೆ, ಆ್ಯಂಡ್ ಇದನ್ನು ಯಾವಾಗ ತಗೋಬೇಕು ಅಂತಲೂ ಕೂಡ ಈ ರೆಸಿಪಿ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವಿತೌಟ್ ಎನಿ ಫರ್ದರ್ ಡು, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೊದಲಿಗೆ ಇದಕ್ಕೆ ಕಾಫಿ ಮಗ್ ಬೇಕಾಗುತ್ತೆ. ನಾನು ರೆಗ್ಯುಲರಾಗಿ ಯಾವುದ್ರಲ್ಲಿ ನಾನು ಈ ವೆಯ್ಟ್ ಲಾಸ್ ಡ್ರಿಂಕ್ ಕುಡಿತಾ ಇದ್ದೀನಿ ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ದೊಡ್ಡದೇ ತೊಗೋಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್. ನೀವು ನಾವು ಯಾವುದ್ರಲ್ಲಿ ನೀವು ಕಾಫಿ ಟೀ ಕುಡಿತೀರಲ್ಲ, ಸೊ ಅದೇ ಕಪ್ ತೊಗೊಂಡ್ರು ಸಾಕಾಗುತ್ತೆ. ಆ್ಯಂಡ್ ಅದಕ್ಕೆ ಅರ್ಧ ಲೆಮನ್ ಜ್ಯೂಸ್ನ ನಾನು ಹಿಂಡ್ಕೊಂಡಿದ್ದೀನಿ. ಅರ್ಧದಲ್ಲಿ ನಾನು ಆಗಲೇ ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೆ. ಸೊ ಅಪ್ರಾಕ್ಸಿಮೇಟ್ಲಿ 1 ಸ್ಪೂನಷ್ಟು ಲೆಮನ್ ಜ್ಯೂಸ್. ಆಮೇಲೆ 2 ರೂಪೀಸ್ದು ಬ್ರೂ ಸ್ಯಾಶೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ ಸ್ಯಾಶೆ ಬೇಕಾದರೂ ಯೂಸ್ ಮಾಡ್ಬೋದು. ಸ್ಪೂನ್ ಲೆಕ್ಕ ಹೇಳಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ. ನೆಕ್ಸ್ಟ್ ಅದಕ್ಕೆ ನಿಮಗೆ ಎಷ್ಟು ಬಿಸಿ ತಡ್ಕೊಳಕ್ಕಾಗುತ್ತಲ್ಲ ಅಷ್ಟು ಬಿಸಿ ನೀರನ್ನು ಬಿಸಿ ಮಾಡಿಕೊಂಡು ಹಾಕಿ ಗಿವ್ ಇಟ್ ಅ ಸ್ಟಿರ್, ಅಂದರೆ ಅದನ್ನು ಹೀಗೆ ತಿರುಗಿಸಿ ಅಷ್ಟೇ. ನಿಮ್ಮ ವೆಯ್ಟ್ ಲಾಸ್ ಕಾಫಿ ರೆಡಿ ಆಗಿದೆ. ಸಖತ್ತಾಗಿರುತ್ತೆ, ಯಮ್ಮಿ ಆ್ಯಂಡ್ ಟೇಸ್ಟಿ ಆಗಿರುತ್ತೆ. ಹೇಗಪ್ಪ ಕುಡಿಯೋದು ಅಂತ ಅಂದ್ಕೋಬೇಡಿ, ತುಂಬ ಚೆನ್ನಾಗಿರುತ್ತೆ. ಯಾವ ಸ್ವೀಟ್ನರ್ ಯೂಸ್ ಮಾಡೋ ಹಾಗಿಲ್ಲ. ಆ್ಯಂಡ್ ಟೈಮಿಂಗ್ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು ಯಾವಾಗ ಕುಡಿಬೇಕು ಅಂತ ಹೇಳ್ತೀನಿ. ಆ ಟೈಮಿಂಗ್ನಲ್ಲಿ ಕುಡಿದ್ರೆ ಮಾತ್ರ ಇದು ಬೆಸ್ಟ್ ರಿಸಲ್ಟ್ಸ್ ಕೊಡೋದು. ನೋಡ್ಕೊಂಬಂದ್ರೆ ಅಲ್ವಾ, ಇದು ತುಂಬ ಈಸಿ ಆ್ಯಂಡ್ ಸಿಂಪಲ್ ವೇ ಅಲ್ಲಿ ನೀವು ವೆಯ್ಟ್ ಲಾಸ್ನ ಮಾಡ್ಬೋದು. ಇದನ್ನು ಯಾವಾಗೆಲ್ಲ ಕುಡಿಬೇಕು ಅಂದರೆ, ಇದು ನೀವು ಅರ್ಲಿ ಆಫ್ಟರ್ನೂನ್ ಅಂದರೆ ಊಟಕ್ಕೂ ಮುಂಚೆ ತಗೋಬೋದು, ಅಥವಾ 3 ಗಂಟೆ ಒಳಗಡೆ, ಮಧ್ಯಾಹ್ನ 3 ಗಂಟೆ ಒಳಗಡೆ ನೀವು ಇದನ್ನು 1 or 3 ಕಪ್ಸ್ವರೆಗೂ ನೀವು ತಗೋಬೋದು. ಅದಕ್ಕಿಂತ ಜಾಸ್ತಿ ನೀವು ಕುಡಿಯೋದಕ್ಕೆ ಹೋಗಬೇಡಿ, ಅದು ಮತ್ತೆ ಬೇರೆ ಪ್ರಾಬ್ಲಮ್ಸಿಗೆ ಲೀಡ್ ಆಗುತ್ತೆ. ಸೊ 1 ಕಪ್ 2 ಕಪ್ ಓಕೆ, 3 ಕಪ್ ಮ್ಯಾಕ್ಸ್ ನೀವು ಕುಡಿಬಹುದು. 3 ಕಪ್ ಅಂದರೆ ಟೀ ಅಥವಾ ಕಾಫಿ ಕಪ್ಪಲ್ಲಿ ಕುಡಿತೀವಲ್ಲ ಹಾಗೆ. ಅಕಸ್ಮಾತ್ ನೀವು ದೊಡ್ಡ ಮಗ್ಗಲ್ಲಿ ಕುಡಿದ್ರೆ 1-2 ಕಪ್ ಕುಡೀರಿ ಸಾಕು ಅಂತ ಹೇಳ್ತೀನಿ. ನಾನು ಇದನ್ನ ನನ್ನ ಡಯಟ್ ಜೊತೆಲಿ ದಿನಕ್ಕೆ ಜಸ್ಟ್ 1 ಕಪ್ ಕುಡಿತಿದ್ದೆ ಅಷ್ಟೇ, ಕುಡಿತಾ ಇದ್ದೀನಿ ರೈಟ್ ನಾವು. ಜಸ್ಟ್ ಈಗಿನೂ ಅದನ್ನು ಕುಡಿದ್ಬಿಟ್ಟು ಬಂದಿದ್ದೀನಿ ನಾನು. ಆ್ಯಂಡ್ ಇದು ಮಧ್ಯಾಹ್ನ 3 ಗಂಟೆ ಒಳಗಡೆ ಕುಡೀರಿ. ಯಾಕಂದರೆ ಅದನ್ನ ಮೇಲ್ಪಟ್ಟು ನೀವು ಕುಡಿದ್ರೆ ಮತ್ತೆ ನಿಮಗೆ ನಿದ್ದೆ ಇಲ್ದಂಗೆ ಆಗೋದು, ಆ ರೀತಿ ಆಗಿಬಿಡುತ್ತೆ. ಸೊ ಅಕಸ್ಮಾತ್ ನೀವು ನಿದ್ಗೆಡೋದಾಗಿದ್ರೆ, ನಿಮ್ಮದು ನೈಟ್ ಡ್ಯೂಟಿ ಆಗಿದ್ರೆ, ಅಥವಾ ನಿಮಗೆ ನಿದ್ದೆ ಬರೋದು ಬೇಡ, ನಾನು ಓದ್ಕೋತಾ ಇದ್ದೀನಿ ಆದರೂ ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಬೇಕಿದ್ರೆ ನೀವು ಕುಡೀರಿ.
ಈವ್ನಿಂಗ್ 6 o'clock ಅಥವಾ 7 o'clock ಹೀಗೆ ನೀವು ಕುಡಿಬಹುದು. ಆದರೆ ನಾನು ಪ್ರಿಫರ್ ಮಾಡೋದು 3 ಗಂಟೆ ಒಳಗಡೆ ಅಥವಾ ಮಧ್ಯಾಹ್ನ ಊಟಕ್ಕೂ ಮುಂಚೆ ಒಂದು 2 cups ಕುಡೀರಿ ಅಂತಲೇ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್, ನೀವು ಅಕಸ್ಮಾತ್ ವರ್ಕೌಟ್ ಮಾಡ್ತಿದ್ರೆ, ಎಕ್ಸಸೈಸ್ ಅಥವಾ ವರ್ಕೌಟ್ಗೂ ಮುಂಚೆ ಈ ವೆಯ್ಟ್ ಲಾಸ್ ಡ್ರಿಂಕ್ನ ಕುಡೀರಿ. ಯಾಕಂದರೆ ನಿಮ್ಮ ಸ್ಟ್ಯಾಮಿನಾ ಇನ್ಕ್ರೀಸ್ ಮಾಡುತ್ತೆ, ನಿಮಗೆ ಇನ್ನೂ ಜಾಸ್ತಿ ಕ್ಯಾಲೋರಿ ಬರ್ನ್ ಮಾಡೋದಕ್ಕೆ ತುಂಬ ಸಪೋರ್ಟ್ ಮಾಡುತ್ತೆ. ನೀವು ಈ ವೆಯ್ಟ್ ಲಾಸ್ ಡ್ರಿಂಕ್ ಇದೆಯಲ್ಲ, ಅದನ್ನು ಕುಡಿದೇ ನೀವು ವರ್ಕೌಟ್ ಮಾಡಿದರೆ ಎಷ್ಟು ಕ್ಯಾಲೋರಿ ಬರ್ನ್ ಆಗುತ್ತೆ, ನೀವು ಇದನ್ನು ಕುಡಿದು ನೀವು ವರ್ಕೌಟ್ ಮಾಡಿದರೆ ಅದಕ್ಕಿಂತಲೂ ಡಬಲ್ ರೇಟ್ ಆಗುತ್ತೆ ಕ್ಯಾಲೋರಿ ಬರ್ನಿಂಗ್. ಅದಕ್ಕೋಸ್ಕರ ವರ್ಕೌಟ್ಗೂ ಮುಂಚೆ ಇದನ್ನು ಕುಡೀರಿ ಅಂತ ಹೇಳ್ತೀನಿ. ನಾನು ಏನು ಎಕ್ಸಸೈಸ್ ಮಾಡ್ತಿಲ್ಲ, ಜಸ್ಟ್ ವಾಕ್ ಮಾಡ್ತೀನಿ ಅನ್ನೋರು ಕೂಡ ಇದನ್ನೇ ಫಾಲೋ ಮಾಡ್ಬೋದು. ನಾನು ವಾಕ್ ಕೂಡ ಮಾಡಲ್ಲ ಅನ್ನೋರು ಕೂಡ ನೀವು ಯಾವ ಟೈಮ್ನಲ್ಲಿ ಬೇಕಾದರೂ ಕುಡಿಬೋದು, ಬಟ್ ಬಿಫೋರ್ 3 o'clock, ಪ್ರಿಫರಬಲಿ ಬಿಫೋರ್ 3 o'clock ಅಂತಲೇ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್, ಇದು ನಿಮ್ಮ ಹಸುವನ್ನು ಸಾಯಿಸುತ್ತೆ, ನಿಮ್ಮ ಅಪೆಟೈಟ್ನ ಕಡಿಮೆ ಮಾಡುತ್ತೆ. ಈಗ ತುಂಬ ಸಲ ನಾವು ಅದು ಇದು ತಿಂದರೂ ಕೂಡ ಡಯಟ್ ಮಾಡುವಾಗ ಎಸ್ಪೆಷಲಿ ನಮಗಿನ್ನೂ ತಿನ್ನಬೇಕು ಅಂತ ಆಸೆ ಆಗ್ತಿರುತ್ತಲ್ಲ, ಸೊ ಅದು ಆಗೋದಕ್ಕೆ ಬಿಡೋದಿಲ್ಲ. ನಿಮಗೇನಾದರೂ ಕ್ರೇವಿಂಗ್ಸ್ ಇದ್ದರೆ, ಸ್ವೀಟ್ ಕ್ರೇವಿಂಗ್ಸ್ ಅಥವಾ ಏನಾದರೂ ಇದ್ದರೆ ಅದು ಕೂಡ ಇದು ಆಗೋದಕ್ಕೆ ಬಿಡೋದಿಲ್ಲ. ಸೊ ವೆಯ್ಟ್ ಲಾಸ್ ನಿಮ್ಮದು ತುಂಬ ಫಾಸ್ಟ್ ಆಗುತ್ತೆ. ಅದರಲ್ಲೂ ನೀವು ಬ್ಯಾಲೆನ್ಸ್ ಡಯಟ್ ಇದ್ಕೊಂಡು ಇದನ್ನು ಕುಡಿದೀನಿ ಅಂತ ಅಂದರೆ ಇನ್ನೂ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಲೈವ್ ರಿಸಲ್ಟ್ ನಾನೇ ಇದ್ದೀನಿ, ತುಂಬ ಸಖತ್ತಾಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಟ್ರಸ್ಟ್ ಮೀ, ಇದನ್ನು ತುಂಬ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದನ್ನು ಎಂಟಿ ಸ್ಟಮಕ್ನಲ್ಲೂ ಕೂಡ ಕುಡಿಬಹುದು, ಅಥವಾ ನೀವು ಮಧ್ಯಾಹ್ನ ಊಟಕ್ಕೂ ಮುಂಚೆ ಅಥವಾ 3 o'clock ಒಳಗಡೆ ನೀವು ಇದನ್ನು ಕುಡಿಬಹುದು. ಆ್ಯಂಡ್ ನೆಕ್ಸ್ಟ್, ಇದನ್ನು ಜಸ್ಟ್ ನಾನು ಯಾವ ರೀತಿ ತೋರಿಸಿದ್ದೇನಲ್ಲ ಅದೇ ರೀತಿ ಮಾಡ್ಕೊಂಡು ಕುಡಿದ್ರೆ ಮಾತ್ರ ಇದು ವರ್ಕ್ ಮಾಡುತ್ತೆ. ಕಾಫಿ ವೆಯ್ಟ್ ಲಾಸ್ ಚೆನ್ನಾಗಿ ಮಾಡುತ್ತೆ ಹಾಗಂತ ನಾನು ಶುಗರ್ ಹಾಕ್ಕೊಂಡೆ ಅಥವಾ ಹನಿ ಹಾಕ್ಕೊಂಡೆ, ಬೆಲ್ಲ ಹಾಕ್ಕೊಂಡೆ ಆ್ಯಂಡ್ ಕ್ರೀಮ್, ಹಾಲು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಕಾಫಿ ಮಾಡ್ಕೊಂಡು ಕುಡಿದೆ ಅಂದರೆ ಇದು ನಿಮಗೆ ಎಫೆಕ್ಟ್ ಆಗೋದಿಲ್ಲ. ಅಂದರೆ ಅದು ನಿಮಗೆ ವೆಯ್ಟ್ ಲಾಸಲ್ಲಿ ನಿಮಗೆ ಯೂಸ್ ಆಗೋದಿಲ್ಲ. ವೆಯ್ಟ್ ಗೇನ್ ಕೊಡುತ್ತೆ ಆ್ಯಂಡ್ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಆದರೆ ಬ್ಲ್ಯಾಕ್ ಕಾಫಿ ರೀತಿಯೇ ನೀವು ಕುಡಿದ್ರೆ ನಾನು ತೋರಿಸಿರೋ ರೀತಿ ಸಖತ್ತಾಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಇದನ್ನು ಟ್ರೈ ಮಾಡಿ ನೋಡಿ. ಒಂದು 7 days ರೆಗ್ಯುಲರ್ ಆಗಿ ಜಸ್ಟ್ ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆ ಜಸ್ಟ್ ಗೊತ್ತಿಲ್ಲದೇ ವಿತ್ ಬ್ಯಾಲೆನ್ಸ್ ಡಯಟ್, ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೇ ನಿಮ್ಮ ಹೊಟ್ಟೆ ಫ್ಲ್ಯಾಟ್ ಆಗುತ್ತೆ, ನಿಮ್ಮ ಬೊಜ್ಜು ಎಲ್ಲ ಕೊರಗೋಗುತ್ತೆ ಆ್ಯಂಡ್ ಹೋಲ್ ಬಾಡಿ ಫ್ಯಾಟ್ ಎಲ್ಲ ಕಡಿಮೆ ಆಗುತ್ತೆ, ನೀವು ಸ್ಲಿಮ್ ಆಗ್ತೀರಾ ಆ್ಯಂಡ್ ಫಿಟ್ ಕೂಡ ಆಗ್ತೀರಾ. ಬಟ್ ವಿತ್ ಬ್ಯಾಲೆನ್ಸ್ ಡಯಟ್ ಆ್ಯಂಡ್ ಎಕ್ಸಸೈಸ್ ಇದನ್ನು ಕುಡಿದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನೀವು ನನ್ನ ಪ್ರೇಸ್ ಮಾಡ್ತೀರಾ, ಅಷ್ಟೇ ಚೆನ್ನಾಗಿ ವರ್ಕ್ ಮಾಡುತ್ತೆ. ಬಟ್ ನಾನು ಈ ವೆಯ್ಟ್ ಲಾಸ್ ಡ್ರಿಂಕ್ನ ವಿತ್ ಬ್ಯಾಲೆನ್ಸ್ ಡಯಟ್ ಆ್ಯಂಡ್ ವರ್ಕೌಟ್ ಜೊತೆಲಿ ನಾನು ಇದನ್ನು ಕುಡಿತಾ ಇದ್ದೀನಿ. ಸೊ ನೀವು ಅದೇ ರೀತಿ ಮಾಡಿದ್ರೆ ತುಂಬ ಫಿಟ್ ಆಗಿರ್ತೀರ. ಜಸ್ಟ್ 7 days ಕೊಡಿ ಇದಕ್ಕೆ ಟೈಮ್, ಆಮೇಲೆ ನೋಡಿ ಯಾವ ರೀತಿ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ ಅಂತ. ಪ್ರತಿ ದಿವಸ 300-400 ಗ್ರಾಮ್ ನೀವು ಕಡಿಮೆ ಆಗ್ತಾ ಹೋಗ್ತೀರಾ ವಿತ್ ಬ್ಯಾಲೆನ್ಸ್ ಡಯಟ್ ಆ್ಯಂಡ್ ಎಕ್ಸಸೈಸ್. ಟ್ರೈ ಮಾಡಿ ನೋಡಿ, ಆಮೇಲೆ ನೀವು ರಿಸಲ್ಟ್ನ, ನಿಮ್ಮ ಫೀಡ್ಬ್ಯಾಕ್ನ ನನಗೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಅದು ನನಗೂ ಮೋಟಿವೇಶನ್ ಆಗುತ್ತೆ ಆ್ಯಂಡ್ ಬೇರೆಯವ್ರಿಗೂ ಕೂಡ ಮೋಟಿವೇಶನ್ ಆ್ಯಂಡ್ ಎನ್ಕರೇಜ್ಮೆಂಟ್ ಸಿಗುತ್ತೆ ವೆಯ್ಟ್ ಲಾಸ್. ಅಲ್ಲಿವರೆಗೂ ಎಲ್ಲರೂ ಎಕ್ಸಸೈಸ್ ಮಾಡ್ತಾ ಇರಿ, ಡಯಟ್ ಮಾಡ್ತಾ ಇರಿ, ಫಿಟ್ ಆಗಿರಿ, ಹ್ಯಾಪಿ ಆಗಿರಿ, ಬ್ಯೂಟಿಫುಲ್ ಆಗಿರಿ. ಆ್ಯಂಡ್ ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬ್ರಾಗಿ ಬಂದಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗಲೇ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಆ್ಯಂಡ್ ಮತ್ತೆ ಸಿಗ್ತೀನಿ. ಬಾಯ್.